ಜೀತ್ ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ. ವೀಕ್ಷಕರೇ ನಮಸ್ಕಾರ. ಜೀತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ವಾಹಿನಿಯ ವಿಶೇಷ ವಿಡಿಯೋ ನೋಡೋದಕ್ಕೆ ನಿಮಗೆಲ್ಲ ಸ್ವಾಗತ. ಯುಗಾದಿ ಹಬ್ಬದ ದಿನ ಒಂದು ಲವಂಗವನ್ನ ಇಲ್ಲಿ ಬಚ್ಚಿಡಿ, ಕೋಟಿ ಸಾಲ ಇದ್ರೂ ಕೂಡ ತೀರುತ್ತೆ ಅನ್ನೋ ರಹಸ್ಯ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಾವು ನಿಮಗೆ ತಿಳಿಸ್ಕೊಡ್ತಾ ಇದ್ದೀವಿ. ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಟ್ಟು ವಿಡಿಯೋದ ಕೆಳಗಡೆ ಓಂ ನಮೋ ಭಗವತೆ ವಾಸುದೇವಾಯ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ. ಹಾಗೆಯೇ ವಿಡಿಯೋದ ಕೆಳಗಡೆ ಇರುವಂತಹ ಜಾಯಿನ್ ಬಟನ್ ಒತ್ತಿ, ಆಗ ನೀವು ಜೀತ್ ಮೀಡಿಯಾ ಚಾನೆಲ್ ಮೆಂಬರ್ ಆಗ್ತೀರಾ. ಅಂದ್ರೆ ನೀವು ಮೆಂಬರ್ಗಳಿಗಿರುವಂತಹ ವಿಶೇಷ ವಿಡಿಯೋ ಹಾಗೂ ಲೈವ್ ನೋಡಬಹುದು. ದೇವರಿಗೂ ಸಮಸ್ಯೆ ಬರುತ್ತೆ ಅಂದಮೇಲೆ ಮನುಷ್ಯರು ಆ ಸಮಸ್ಯೆಗಳಿಂದ ದೂರ ಉಳಿಯೋದಕ್ಕೆ ಸಾಧ್ಯನಾ? ಖಂಡಿತ ಇಲ್ಲ. ಆದ್ರೆ ಸಮಸ್ಯೆಗಳ ಮೇಲೆ ಸಮಸ್ಯೆಗಳು ಕಾಣಿಸ್ಕೊಂಡಾಗ ಆ ಸಮಸ್ಯೆಗಳನ್ನ ನೀವು ದೂರ ಮಾಡಬಹುದು. ಜೀವನದಲ್ಲಿ ಅನೇಕ ಸಮಸ್ಯೆಗಳನ್ನ ತೊಡೆದು ಹಾಕಲು ಜ್ಯೋತಿಷ್ಯದಲ್ಲಿ ಹಲವಾರು ಪರಿಹಾರಗಳನ್ನ ನೀಡಲಾಗಿದೆ. ಇವುಗಳಲ್ಲಿ ಲವಂಗಕ್ಕೆ ಸಂಬಂಧಿಸಿದ ಕೆಲವು ಪರಿಹಾರಗಳು ತುಂಬಾನೇ ಪರಿಣಾಮಕಾರಿಯಾಗಿವೆ. ಅದರಲ್ಲೂ ಯುಗಾದಿ ದಿನ ಈ ಲವಂಗಕ್ಕೆ ಸಂಬಂಧಿಸಿದ ನಿಯಮಗಳನ್ನ ನೀವು ಪಾಲಿಸೋದ್ರಿಂದ ಪ್ರತಿ ಸಮಸ್ಯೆಗೆ ಪರಿಹಾರ ಸಿಗುತ್ತೆ. ಕೋಟಿ ಸಾಲ ಇದ್ರೂ ತೀರಿಸಬಹುದು. ಅದಕ್ಕಾಗಿ ನೀವು ಏನ್ ಮಾಡಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀವಿ. ಹಾಗಾಗಿ ವಿಡಿಯೋನ ಪೂರ್ತಿಯಾಗಿ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ಜೊತೆಗೆ ಲೈಕ್ ಕೊಡೋದನ್ನ ಮರಿಬೇಡಿ. ಆದ್ರೆ ಈ ಪರಿಹಾರಗಳನ್ನ ಮಾಡೋ ಮುನ್ನ ಒಂದು ಮಾತು ನೆನಪಲ್ಲಿರ್ಲಿ. ನೀವು ಯಾವುದೇ ಪರಿಹಾರಗಳನ್ನ ಮಾಡಿ, ಆದ್ರೆ ಅದನ್ನ ಮಾಡುವಾಗ ಶ್ರದ್ಧೆ ಮತ್ತು ಭಕ್ತಿ ಇರಲೇಬೇಕು. ಈ ಪರಿಹಾರದಿಂದ ಖಂಡಿತವಾಗಿಯೂ ಪರಿಹಾರ ಸಿಕ್ಕೇ ಸಿಗುತ್ತೆ ಅನ್ನೋ ದೃಢ ವಿಶ್ವಾಸ ನಿಮ್ಮದಾಗಿದ್ರೆ ನೀವು ಖಂಡಿತವಾಗಿಯೂ ಅದರ ಫಲವನ್ನ ಪಡಿತೀರಿ. ನಿಮಗೆ ಮಾಡುವಂತಹ ಪರಿಹಾರದ ಮೇಲೆ ಸಂಶಯ ಇದ್ರೆ ಅದನ್ನ ಮಾಡೋದಕ್ಕೆ ಹೋಗಬೇಡಿ. ಯಾಕಂತಂದ್ರೆ ಯಾವುದೇ ಕೆಲಸ ಮಾಡುವಾಗ ನಮ್ಮ ಮನಸ್ಸಿನ ಏಕಾಗ್ರತೆಯಿಂದ ಮಾಡಿದ್ರೆ ಮಾತ್ರ ನಾವು ನಮ್ಮ ಗುರಿಯತ್ತ ತಲುಪೋದಕ್ಕೆ ಸಾಧ್ಯ. ನೀವು ಅದನ್ನೇ ಮಾಡದೇ ಇದ್ರೆ ಗುರಿ ತಲುಪೋದಾದ್ರೂ ಹೇಗೆ? ಇನ್ನೊಂದು ವಿಷಯ ಏನು ಅಂತಂದ್ರೆ, ನೀವು ಯಾವುದೇ ಪರಿಹಾರ ಮಾಡುವಾಗ ಗುರುವಿನ ಸಲಹೆಯನ್ನ ತಗೊಳ್ಳೋದು ಮುಖ್ಯವಾಗುತ್ತೆ. ಗುರುವಿನ ಆಶೀರ್ವಾದ ಪಡೆದ್ರೆ ಕೆಲಸವು ಸುಲಭದಲ್ಲಿ ಪೂರ್ಣವಾಗುತ್ತೆ. ಅಷ್ಟೇ ಅಲ್ಲ, ನೀವು ಮಾಡುವಂತಹ ಪರಿಹಾರಗಳು ನಿಮಗೆ ಬಿಟ್ಟು ಬೇರೆ ಯಾರಿಗೂ ಗೊತ್ತಾಗಬಾರದು. ಅದನ್ನ ನೀವು ರಹಸ್ಯವಾಗಿ ಹಾಗೂ ಯಾರ ಜೊತೆಗೂ ಮಾತನಾಡದೆ ಮಾಡಬೇಕು. ಒಂದು ವೇಳೆ ನೀವದನ್ನ ಮಾಡೋ ವೇಳೆ ಮಾತನಾಡಿದ್ರೆ ಅಥವಾ ಈ ಪರಿಹಾರದ ಬಗ್ಗೆ ಯಾರಿಗಾದ್ರೂ ಹೇಳಿದ್ರೆ ಅದರಿಂದ ಆ ಪರಿಹಾರಕ್ಕೆ ಸರಿಯಾದ ಫಲ ಸಿಗೋದಿಲ್ಲ. ಇದಲ್ಲದೆ ಈ ಪರಿಹಾರ ಮಾಡುವಾಗ ಸ್ನಾನ ಮಾಡಿರಬೇಕು. ನಿಮ್ಮ ತನು ಹಾಗೂ ಮನ ಎರಡೂ ಶುದ್ಧವಾಗಿರಬೇಕು ಅನ್ನೋದನ್ನ ನೆನಪಲ್ಲಿಟ್ಕೊಳ್ಳಿ. ನೀವು ಉತ್ತಮವಾಗಿ ಕೆಲಸ ಮಾಡ್ತಾ ಇರ್ತೀರಿ, ಆದ್ರೆ ದಿಢೀರಾಗಿ ಕೆಲಸದಲ್ಲಿ ಅಡಚಣೆಗಳು ಬರೋದಕ್ಕೆ ಶುರುವಾಗುತ್ತೆ. ಏನೇ ಕೆಲಸ ಮಾಡಿದ್ರೂ ಒಂದಲ್ಲ ಒಂದು ವಿಘ್ನಗಳು ಬಂದು ನಿಮ್ಮ ಕೆಲಸ ಮುಂದುವರಿಯೋದಕ್ಕೆ ಸಾಧ್ಯವಾಗದೇ ಇದ್ದಾಗ ಮುಂದೇನ್ ಮಾಡೋದು ಅಂತ ನಿಮಗೆ ಅನಿಸ್ದೇ ಇರಲ್ಲ ಅಲ್ವಾ? ಅದೇ ರೀತಿ ನಿಮ್ಮ ಕೆಲಸವು ಅಡೆತಡೆಗಳನ್ನ ಎದುರಿಸ್ತಾ ಇದ್ರೆ ಯುಗಾದಿ ದಿನ ದೇವರ ಮನೆಯಲ್ಲಿ ಗಣೇಶನ ವಿಗ್ರಹದ ಎದುರು 2 ಲವಂಗ ಮತ್ತು 2 ಅಡಿಕೆ ಬೆಟ್ಟವನ್ನ ಇರಿಸಬೇಕು. ನೀವು ಪ್ರಮುಖ ಕೆಲಸಕ್ಕಾಗಿ ಹೊರಗಡೆ ಹೋದಾಗ ಅಡಿಕೆ ಮತ್ತು ಲವಂಗವನ್ನ ನಿಮ್ಮೊಂದಿಗೆ ತಗೊಂಡು ಹೋಗಿ ಅಲ್ಲಿಂದ ಹಿಂತಿರುಗಿದ ನಂತರ ಅವುಗಳನ್ನ ಮತ್ತೆ ಗಣೇಶನಿಗೆ ಅರ್ಪಿಸಿ. ಇದನ್ನ ಮಾಡೋದ್ರಿಂದ ನಿಮ್ಮ ಸ್ಥಗಿತಗೊಂಡ ಕೆಲಸಕ್ಕೆ ಮತ್ತೆ ಚಾಲನೆ ಸಿಗುತ್ತೆ. ಅದೆಷ್ಟೇ ಹಣಕಾಸಿನ ಸಮಸ್ಯೆ ಇದ್ರೂ ವರ್ಷದೊಳಗೆ ನಿವಾರಣೆಯಾಗುತ್ತೆ. ನಿಮ್ಮ ಜೀವನದಲ್ಲಿ ಯಾವುದೇ ರೀತಿಯ ನಕಾರಾತ್ಮಕ ಶಕ್ತಿಗಳಿಂದ ತೊಂದರೆ ಆಗ್ತಾ ಇದ್ರೆ ಅಂಥ ಸಂದರ್ಭದಲ್ಲಿ ನೀವು ಯುಗಾದಿ ದಿನ ಆಂಜನೇಯನ ಸ್ತುತಿ ಮಾಡ್ತಾ 4 ಲವಂಗಗಳನ್ನ ನಿಂಬೆಹಣ್ಣಿಗೆ ಅಂಟಿಸಿ, ಅಂದ್ರೆ ನಿಂಬೆಹಣ್ಣಿಗೆ ಸಿಕ್ಕಿಸ್ಬೇಕು. ನಿಮಗೆ ಯಾವುದೇ ವ್ಯಕ್ತಿ ಹಣ ಕೊಡೋದಕ್ಕೆ ಬಾಕಿ ಇದ್ರೆ ಆವಾಗ ನೀವು ಈ ನಿಂಬೆಹಣ್ಣಿಗೆ ಲವಂಗವನ್ನ ಹಾಕಿ ಆಂಜನೇಯನ ಮುಂದೆ ಇಟ್ಟು ಯುಗಾದಿಯಿಂದ ಆರಂಭಿಸಿ 21 ದಿನಗಳ ಕಾಲ 108 ಬಾರಿ ಹನುಮಂತನ ಬೀಜ ಮಂತ್ರವನ್ನ ಪಠಿಸಬೇಕು. ಹನುಮಂತ ಬೀಜ ಮಂತ್ರ ಇಲ್ಲಿದೆ: ಓಂ ಹನುಮತೇ ನಮಃ. 21 ದಿನದ ನಂತರ ಆ ನಿಂಬೆಹಣ್ಣನ್ನ ತಗೊಂಡು ನಿಮಗೆ ಯಾರು ಹಣ ಕೊಡಬೇಕೋ ಅವರ ಬಳಿ ಹೋಗಿ. ಖಂಡಿತವಾಗಿಯೂ ಅವರು ನಿಮ್ಮ ಹಣವನ್ನ ಹಿಂತಿರುಗಿಸ್ತಾರೆ. ಯುಗಾದಿಯ ದಿನ ಆಂಜನೇಯನ ಮುಂದೆ ದೇಸಿ ತುಪ್ಪದಲ್ಲಿ ಲವಂಗವನ್ನ ಹಾಕಿ ದೀಪವನ್ನ ಬೆಳಗಿಸಿದ್ರೆ ಅದರಿಂದ ಶತ್ರು ಸಂಹಾರ ಆಗುತ್ತೆ. ಅಂದ್ರೆ ಶತ್ರುಗಳಿಗೆ ಏನೋ ಆಗ್ಬಿಡುತ್ತೆ ಅಂತ ಖಂಡಿತ ಅಲ್ಲ. ಶತ್ರುಗಳು ನಿಮ್ಮಿಂದ ದೂರ ಉಳಿತಾರೆ. ನಿಮ್ಮ ಕೆಲಸಕ್ಕೆ ಯಾವುದೇ ರೀತಿಯಲ್ಲಿ ತಡೆ ಮಾಡೋದಿಲ್ಲ ಅಂತ ಅರ್ಥ. ಅಷ್ಟೇ ಅಲ್ಲ, ಆರ್ಥಿಕ ಲಾಭಕ್ಕಾಗಿ ಪೂಜೆಯ ಸಮಯದಲ್ಲಿ ಲವಂಗದಿಂದ ದೀಪವನ್ನ ಬೆಳಗಿಸಿದ್ರೂ ಕೂಡ ಸಮಸ್ಯೆಗಳಿಂದ ಪರಿಹಾರ ಸಿಗುತ್ತೆ.
ಲವಂಗದ ಪ್ರಯೋಗ ಮಾಡುವಾಗ ನೀವು ನೆನಪಲ್ಲಿಟ್ಕೊಳ್ಬೇಕಾದ ಮತ್ತೊಂದು ವಿಷಯ ಏನು ಅಂತಂದ್ರೆ, ನೀವು ತೆಗೆದುಕೊಳ್ಳುವಂತಹ ಲವಂಗದ ಹೂವು ತುಂಡಾಗಿರದಂತೆ ನೋಡ್ಕೊಳ್ಬೇಕು. ಜೊತೆಗೆ ದೊಡ್ಡದಾಗಿರುವ ಹಾಗೂ ಬಲವಾದ ಲವಂಗವನ್ನ ತಗೊಳ್ಳೋದನ್ನ ಮರಿಬೇಡಿ. ನೀವು ಈ ಪ್ರಯೋಗ ಮಾಡೋದಕ್ಕೆ ತುಂಡಾದ ಲವಂಗವನ್ನ ಬಳಕೆ ಮಾಡಿದ್ರೆ ಅದರಿಂದ ಪರಿಣಾಮಕಾರಿ ಫಲಿತಾಂಶ ಸಿಗೋದಿಲ್ಲ. ಮುಂದಿನ ಉಪಾಯ ಮತ್ತಷ್ಟು ಪವರ್ಫುಲ್ ಆಗಿದೆ. ನೀವು ಯಾವುದೇ ಒಂದು ಶುಭ ಕಾರ್ಯದ ಆರಂಭಕ್ಕೆ ಹೋಗ್ತಾ ಇದ್ರೆ ಅಥವಾ ಯಾವುದೇ ಕೆಲಸದ ಸಂದರ್ಶನಕ್ಕಾಗಿ ಹೋಗ್ತಾ ಇದ್ರೆ, ನೀವು ಹೋದ ಕೆಲಸದಲ್ಲಿ ನಿಮಗೆ ಯಶಸ್ಸು ಸಿಗಬೇಕು ಹಾಗೂ ನೀವು ಕೊಟ್ಟಂತಹ ಸಂದರ್ಶನದಲ್ಲಿ ಪಾಸ್ ಆಗಿ ನೀವನ್ಕೊಂಡಂತಹ ಉದ್ಯೋಗ ನಿಮಗೆ ಸಿಗಬೇಕು ಅನ್ನೋದಾದ್ರೆ ನೀವು ಲವಂಗದ ಈ ಉಪಾಯವನ್ನ ಮಾಡಬೇಕು. ಮನೆಯಿಂದ ಹೊರಗಡೆ ಹೋಗುವಾಗ ಮನೆಯ ಮುಖ್ಯ ದ್ವಾರದ ಬಳಿ ಒಂದು ಲವಂಗವನ್ನ ಹಾಕಿ. ಕೆಲಸಕ್ಕೆ ಅಥವಾ ಇಂಟರ್ವ್ಯೂಗೆ ಹೋಗುವಾಗ ಆ ಲವಂಗವನ್ನ ಮೆಟ್ಟಿಕೊಂಡು ಹೊರಗಡೆ ಹೋಗಿ. ಆ ಕೆಲಸವನ್ನ ಮಾಡುವಾಗ ಹಿಂತಿರುಗಿ ನೋಡಬಾರದು. ಅಷ್ಟೇ ಅಲ್ಲ, ಯಾರ ಜೊತೆ ಕೂಡ ಮಾತನಾಡಬಾರದು. ಹೀಗೆ ಮಾಡೋದ್ರಿಂದ ನೀವು ಹೋದಂತಹ ಕೆಲಸದಲ್ಲಿ ಯಶಸ್ಸು ಸಿಗುತ್ತೆ. ನೀವು ಸಂದರ್ಶನದಲ್ಲಿ ಪಾಸ್ ಆಗಿ ಆ ಉದ್ಯೋಗವು ನಿಮ್ಮದಾಗತ್ತೆ. ಆದ್ರೆ ಒಂದು ವೇಳೆ ನೀವು ಈ ಕೆಲಸ ಮಾಡುವಾಗ ಮಾತನಾಡಿದ್ರೆ ಅಥವಾ ಹಿಂತಿರುಗಿ ನೋಡಿದ್ರೆ ಮಾತ್ರ ಯಾವುದೇ ಫಲಿತಾಂಶ ಸಿಗೋದಿಲ್ಲ ಅನ್ನೋದು ನೆನಪಲ್ಲಿರಲಿ. ಈ ನಿಯಮಗಳನ್ನ ಪಾಲಿಸದೆ ರಿಸಲ್ಟ್ ಸಿಗ್ತಾ ಇಲ್ಲ ಅಂತ ಹೇಳೋದು ತಪ್ಪು. ಹಾಗೇನೆ ಕೊನೆಯದಾಗಿ, ನೀವು ಅದೆಷ್ಟೇ ಕಷ್ಟಪಟ್ಟು ದುಡಿದ್ರೂ ನಿಮ್ಮ ಕೈಯಲ್ಲಿ ಹಣ ಉಳಿತಾ ಇಲ್ವಾ? ಹಣ ಬಂದ ಹಾಗೆ ಅದು ಖರ್ಚಾಗೋಗ್ತಾ ಇದೆಯಾ? ಹಾಗಿದ್ರೆ ನಿಮಗಾಗಿ ಈ ಉಪಾಯ. ಇದನ್ನ ಮಾಡೋದ್ರಿಂದ ನಿಮಗೆ ಯಾವತ್ತೂ ಹಣದ ಸಮಸ್ಯೆ ಕಾಡೋದಿಲ್ಲ. ಜೊತೆಗೆ ನಿಮ್ಮ ಬಳಿ ಹಣ ಉಳಿಯುತ್ತೆ. ಅದಕ್ಕಾಗಿ ನೀವು ಮಾಡಬೇಕಾಗಿರೋದು ಇಷ್ಟೇ. ಯುಗಾದಿಯ ದಿನ 5 ಲವಂಗವನ್ನ ತಗೊಳ್ಬೇಕು. ಅದನ್ನ ನಿಮ್ಮ ಮನೆಯ ಮಂದಿರದಲ್ಲಿ ತಾಯಿ ಲಕ್ಷ್ಮೀ ದೇವಿಯ ಪಾದಗಳಿಗೆ ಸಮರ್ಪಿಸಬೇಕು. ನಂತರ ತಾಯಿ ಲಕ್ಷ್ಮೀ ದೇವಿಯನ್ನ ಕುರಿತು ಸ್ತುತಿ ಮಾಡಬೇಕು. ಲಕ್ಷ್ಮೀ ದೇವಿಯ ಬೀಜ ಮಂತ್ರ ಓಂ ಹ್ರೀಂ ಶ್ರೀಂ ಲಕ್ಷ್ಮೀಭ್ಯೋ ನಮಃ ಮಂತ್ರವನ್ನ 108 ಬಾರಿ ಸ್ಮರಿಸಬೇಕು. ನಂತರ ದೇವಿ ಪಾದಗಳಿಗೆ ಸಮರ್ಪಿಸಿದ ಲವಂಗವನ್ನ ಕೆಂಪು ಬಟ್ಟೆಯಲ್ಲಿ ಕಟ್ಟಿ ಭಕ್ತಿಯಿಂದ ನಿಮ್ಮ ತಿಜೋರಿ ಅಥವಾ ಲಾಕರ್ನಲ್ಲಿ ಇಡಬೇಕು, ಅಥವಾ ಯಾರಿಗೂ ಕಾಣದ ಜಾಗದಲ್ಲಿ ಇಡಬಹುದು. ಹೀಗೆ ಮಾಡೋದ್ರಿಂದ ನಿಮಗೆ ಯಾವತ್ತೂ ಹಣದ ಸಮಸ್ಯೆ ಬರೋದಿಲ್ಲ. ವೀಕ್ಷಕರೇ, ನೋಡಿದ್ರಲ್ವಾ? ಯುಗಾದಿ ಹಬ್ಬದ ದಿನ ಒಂದು ಲವಂಗವನ್ನ ಇಲ್ಲಿ ಬಚ್ಚಿಡಿ. ಕೋಟಿ ಸಾಲ ಇದ್ರೂ ಕೂಡ ತೀರತ್ತೆ ಅನ್ನೋ ಮಾಹಿತಿಯನ್ನ ತಿಳಿಸ್ಕೊಟ್ಟಂತಹ ಇವತ್ತಿನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆದ್ರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ಅಷ್ಟೇ ಅಲ್ಲ, ಈ ವಿಡಿಯೋನ ನಿಮ್ಮ ಸ್ನೇಹಿತರಿಗೆ ಮತ್ತು ಸಂಬಂಧಿಕರಿಗೆ ಶೇರ್ ಮಾಡೋದಕ್ಕೆ ಮರಿಬೇಡಿ. ಜೀತ್ ಮೀಡಿಯಾ ನೆಟ್ವರ್ಕ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ, ಹಾಗೇನೆ ವಿಡಿಯೋದ ಕೆಳಗಡೆ ಇರುವಂತಹ ರೆಡ್ ಬೆಲ್ ಐಕಾನ್ ಪ್ರೆಸ್ ಮಾಡಿ ಆಲ್ ನೋಟಿಫಿಕೇಶನ್ ಒತ್ತೋದಕ್ಕೆ ಮರಿಬೇಡಿ. ಜೀತ್ ಮೀಡಿಯಾ ನೆಟ್ವರ್ಕ್ ವಿಡಿಯೋಗಳು ನಿಮ್ಗಿಷ್ಟ ಆದ್ರೆ ಈ ವಿಡಿಯೋದ ಕೆಳಗಡೆ ಇರುವಂತಹ ಥ್ಯಾಂಕ್ಸ್ ಮತ್ತು ಜಾಯಿನ್ ಬಟನ್ ನ ಪ್ರೆಸ್ ಮಾಡಿ ನಮ್ಮ ಪ್ರಯತ್ನವನ್ನ ಬೆಂಬಲಿಸಿ. ಜೀತ್ ಮೀಡಿಯಾ ನೆಟ್ವರ್ಕ್ ಸಮಸ್ತ ವೀಕ್ಷಕರಿಗೆ ಮಾತೆ ಮಹಾಲಕ್ಷ್ಮಿಯ ಆಶೀರ್ವಾದ ಸದಾ ಇರಲಿ ಅಂತ ಕೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಜೀತ್ ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ.